ನಾನು ಕೇಳುವಂಥದ್ದು, ಕರ್ನಾಟಕ ಕಾಂಗ್ರೆಸ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ನಾಯಕರು ಅಥವಾ ಹಿಂದುತ್ವ ನಾಯಕರು ಕುಲ್ದೀಪ್ ಸೆಂಗರ್ಗೆ ಹಾರ ಹಾಕ್ತಾ ಇರೋ ಹಾಗೆ AI ಫೋಟೋ ಮೂಲಕ ಸೃಷ್ಟಿ ಮಾಡಿರುವಂತಹ ನಕಲಿ ಚಿತ್ರವನ್ನ ಟ್ವಿಟರ್ ಅಲ್ಲಿ ಹಂಚಿಕೊಳ್ತಾರೆ. ನಿಮಗೆ ನೆನಪಿರಬಹುದು, ಕೆಲವು ದಿನಗಳ ಹಿಂದೆ ಕರ್ನಾಟಕ ಸರ್ಕಾರ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಕ್ ನ್ಯೂಸ್ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತಹ ಬಿಲ್ ಅನ್ನ ತರತ್ತೆ. ಹೌದಾ? ದ್ವೇಷ ಭಾಷಣ ಬಿಲ್ಲು. ಸಮಾಜದ ಸ್ವಾಸ್ಥ್ಯ ಹಾಳಾಗಬಾರದು, ಸಮಾಜದಲ್ಲಿ ಏನೇನೋ ಸುಳ್ಳು ಸುದ್ದಿ ಹರಡಿ ಕೋಮು ದ್ವೇಷವನ್ನ ಹರಡಿ ಸಮಾಜದ ಸ್ವಾಸ್ಥ್ಯ ಹಾಳು ಆಗಬಾರದು ಅಂತ ಈ ಬಿಲ್ಲನ್ನ ತರ್ತೀರಾ? ಅವತ್ತು ಪರಮೇಶ್ವರ್ ಅವರು ಅದರ ಬಗ್ಗೆ ಮಾತಾಡುವಾಗ, ಆ ಬಿಲ್ ಪಾಸ್ ಆಗುವಾಗ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿದ್ದು ಇದೇ ಪ್ರಿಯಾಂಕ್ ಖರ್ಗೆ ಅವರು. ಇವತ್ತು ಅದೇ ಪ್ರಿಯಾಂಕ್ ಖರ್ಗೆ ಅವರು ಸುಳ್ಳು ಸುದ್ದಿಯನ್ನು ಹರಡಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತಹ ಪ್ರಯತ್ನಕ್ಕೆ ಇಳಿದಿದ್ರು. ಹಾಗಾದ್ರೆ ಈಗ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುತ್ತೀರಾ? ಕೈಗೊಳ್ಳೋದಾದ್ರೆ ಯಾವಾಗ ಕ್ರಮವನ್ನ ಕೈಗೊಳ್ಳುತ್ತೀರಾ ಹೇಳಿ. ಇದೇ ಟಿವಿ ವಿಕ್ರಮದ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಸತ್ಯವನ್ನ ಬರೆದು ಹಾಕಿದ್ದಕ್ಕೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರಲ್ವಾ? ನಿಮಗೆ ನಿಜವಾಗ್ಲೂ ತಾಕತ್ತಿದ್ರೆ ಪ್ರಿಯಾಂಕ್ ಖರ್ಗೆ ಅವರನ್ನ ಅರೆಸ್ಟ್ ಮಾಡಿ. ಅಲ್ಲ, ಸುಳ್ಳು ಸುದ್ದಿಯನ್ನು ಹರಡಿದ್ದಾರೆ, ಅರೆಸ್ಟ್ ಮಾಡಿ. ಇಲ್ವಾ? ದಯವಿಟ್ಟು ಬಾಯಿ ಬಿಟ್ಟು ಒಪ್ಕೊಳ್ಳಿ. ನಾವ್ ಏನಿದ್ರು ಕೂಡ ಹಿಂದುತ್ವವಾದಿಗಳನ್ನ ಮಾತ್ರ ಟಾರ್ಗೆಟ್ ಮಾಡೋದು, ದೇಶದ ಪರವಾಗಿ ಮಾತನಾಡುವಂತವರನ್ನ ಮಾತ್ರ ಟಾರ್ಗೆಟ್ ಮಾಡೋದು. ಆಮೇಲೆ ಮೊನ್ನೆ ಪಾಸ್ ಮಾಡಿದಂತಹ ಬಿಲ್ಲು ಅದನ್ನ ತಂದಿದ್ದು ಕಾಂಗ್ರೆಸ್ ವಿರೋಧಿಸುವವರನ್ನ, ಹಿಂದೂಗಳನ್ನ ಗುರಿಯಾಗಿಸೋದಕ್ಕೆ ಮಾತ್ರ ಅದನ್ನ ತಂದಿದ್ದು ಅಂತ ದಯವಿಟ್ಟು ಒಂದು ಬಾರಿ ಒಪ್ಕೊಳ್ಳಿ. ಅಲ್ಲ, ಸಿದ್ದರಾಮಯ್ಯನವರೇ ನ್ಯಾಯ ಅನ್ನುವಂಥದ್ದು ಎಲ್ರಿಗೂ ಒಂದೇ. ಹಾಗಾಗಿ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಸುಳ್ಳು ಸುದ್ದಿಯನ್ನು ಹರಡಿದ್ರು, ಅವರ ಬಂಧನ ಯಾವಾಗ ಅಂತ ದಯವಿಟ್ಟು ತಿಳಿಸಿ. ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.